ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂಜನಾ ಕುಚ್ಚು ಕ್ರಿಯೇಷನ್ಗೆ ವೆಲ್ಕಮ್ ಹೇಳ್ತಾ ಇದ್ದೀನಿ. ಇವತ್ತು ನಾನು ಸಿಂಪಲ್ ಆಗಿ ಸಿಂಗಲ್ ಸ್ಟೆಪ್ನಲ್ಲಿ ಮತ್ತು ಗ್ರ್ಯಾಂಡ್ ಲುಕ್ ಕಾಣುವಂತಹ ಬ್ರೈಡಲ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಬಿಗಿನರ್ಸು ಸಹ ವೀಡಿಯೋಸ್ನ ಸ್ಲೋ ಮಾಡ್ಕೊಂಡು ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಿಂಗಲ್ ಸ್ಟೆಪ್ನಲ್ಲಿ ಈ ಡಿಸೈನ್ನ ಹಾಕಿ ಮುಗಿಸ್ಬೋದು. ತುಂಬ ಚೆನ್ನಾಗಿದೆ. ಮುಂಚೆ ನಾವೆಲ್ಲ ಇದನ್ನು 3 ಸ್ಟೆಪ್ನಲ್ಲಿ ಹಾಕಿ ತೋರಿಸ್ತಿದ್ವಿ, 2 ಸ್ಟೆಪ್ನಲ್ಲಿ ಹಾಕಿ ತೋರಿಸ್ತಿದ್ವಿ. ಬಟ್ ಸಿಂಗಲ್ ಸ್ಟೆಪ್ನಲ್ಲಿ ಹಾಕೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. 5 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ 1 2 3 4 5 ಇಲ್ಲಿ 5 ಚೈನ್ ಹಾಕಿದ್ದೀನಲ್ಲ, ಇಲ್ಲಿ ನೀವು ಒಂದು ಬೀಡನ್ನ ಹಾಕಿಬಿಟ್ಟು 5 ಚೈನ್ ಹಾಕ್ಬೋದು. ಆ ಥರನೂ ಮಾಡ್ಕೋಬೋದು. ಬೀಡ್ಸ್ ಜಾಸ್ತಿ ಬೇಕು ಅಂದರೆ, ಇವಾಗ ಬ್ರೈಡಲ್ ಸ್ಯಾರಿಗೆಲ್ಲ ಬೀಡ್ಸ್ ಜಾಸ್ತಿ ಬೇಕಲ್ಲ, ಆ ಥರ ಒಂದು ಹಾಕಿ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ಬಟ್ ಅದನ್ನ ಇವಾಗ ಒಂದು ರಿಂಗ್ ಬೀಡು ಅದರೊಳಗಡೆ ಈ ಥರ ಸ್ವಲ್ಪ ಮೂವ್ ಆಗಬೇಕು. ಬೀಡು ಕರೆಕ್ಟ್ ಸೈಜ್ ತೊಗೊಂಡ್ಬಿಟ್ರೆ ನಮಗೆ ಲಾಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಡಿಸೈನ್ ವರ್ಕ್ ಮಾಡುವಾಗ ಆ ರಿಂಗ್ ಬೀಡು ಕಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಂಗಾಗಿ ಸ್ವಲ್ಪ ಲೂಸಾಗೇ ಇರಲಿ. ಬೀಡನ್ನ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ 5 ಚೈನ್ ಹಾಕಬೇಕಿಲ್ಲಿ. ನಾವು ಈ ಥರನೇ ಫುಲ್ ಸ್ಟೆಪ್ನ ಫಸ್ಟ್ ಸ್ಟೆಪ್ ಮಾಡಿ, ಸೆಕೆಂಡ್ ಸ್ಟೆಪ್ ಮಾಡಿ, ಮತ್ತು ಥರ್ಡ್ ಸ್ಟೆಪ್ ಮಾಡ್ತಿದ್ವಿ. ಬಟ್ ಇಲ್ಲಿ ಇವಾಗ ಸಿಂಗಲ್ ಸ್ಟೆಪ್ನಲ್ಲೇ ನೀವು ಫುಲ್ಲು ಗ್ರ್ಯಾಂಡಾಗಿರೋಂತಹ ಬ್ರೈಡಲ್ ಕುಚ್ಚು ಡಿಸೈನ್ನ ಹಾಕ್ಕೋಬೋದು. 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ನೋಡಿ, 5 ಚೈನ್ ಬೀಡ್ ಲಾಕ್ ಮತ್ತು 5 ಚೈನ್. ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು ಈಗ ಈ ಎಲ್ಲಿ ಫಸ್ಟಿಗೆ 5 ಚೈನ್ ಹಾಕಿದ್ವಲ್ಲ ಅದ್ರ ಒಳಗಡೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ನಾನು. ಸಿಂಗಲ್ ಕ್ರೋಶೆಟ್ ಹಾಕಿದ ಮೇಲೆ ಇವಾಗ ಬೀಡ್ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು, ಈ ಬೀಡ್ ಹೇಗಿರುತ್ತೆ ಹಾಗೆ ಇರಲಿ, ಟರ್ನ್ ಮಾಡ್ಕೊಳೋದೇನು ಬೇಕಾಗಿಲ್ಲ. ನೋಡಿ, ಸ್ವಲ್ಪ ಗ್ಯಾಪ್ ಇದ್ದರೆ ಈ ಥರ ಸೂಜಿ ಈಸಿಯಾಗಿ ಅದರೊಳಗಡೆ ತೂರ್ಕೊಂಡು ದಾರ ತರೋಕ್ಕೆ ಈಸಿ ಆಗುತ್ತೆ. ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಹೋಗ್ಬಿಟ್ಟು ದಾರ ತಂದು 2 ಲೂಪಿಂದ ಒಂದ್ಸರಿ, 2 ಲೂಪಿಂದ ಒಂದ್ಸರಿ ಇಲ್ಲಿ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಅಂದರೆ ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ನಾನು. ಸೂಜಿ ಮೇಲೆ ಒಂದ್ಸರಿ ದಾರ ತೊಗೋಬೇಕು, ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2 ಲೂಪಿಂದ 1, 2 ಲೂಪಿಂದ 1, ಮತ್ತು ಸೂಜಿ ಮೇಲೆ ದಾರ ತೊಗೋಬೇಕು, ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2 ಲೂಪಿಂದ 1 ಸರಿ, ಮತ್ತು 2 ಲೂಪಿಂದ 1 ಸರಿ. ಇದೇ ಥರನೇ ಇಲ್ಲಿ ಟೋಟಲಾಗಿ ನಾನು 14 ಕಂಬಗಳನ್ನ ಹಾಕ್ತೀನಿ. 14 ಕಂಬಗಳನ್ನ ಫುಲ್ ಫಿಲ್ ಮಾಡಬೇಕಿಲ್ಲಿ. ನಿಮಗೆ ತುಂಬ ಟೈಟ್ ಅನಿಸ್ತು ಅಂದರೆ, ಬಟ್ 14 ಕಂಬ ಕರೆಕ್ಟಾಗಿ ಆಗುತ್ತೆ. ನಿಮಗೆ ಟೈಟ್ ಅನಿಸುತ್ತೆ ಇನ್ನೂ ಕಡಿಮೆ ಮಾಡ್ಕೋಬೋದು. ನೋಡಿ, 14 ಹಾಕಿದ್ದೀನಿ. ಹಾಕಿಬಿಟ್ಟು ಇವಾಗ ಇಲ್ಲಿ 5 ಚೈನ್ ಇದೆಯಲ್ಲ, ಈ 5 ಚೈನ್ ಒಳಗಡೆಗೆ ಈ ಆರ್ಚ್ನ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನಾನು ತೋರಿಸ್ತೀನಿ. ಈ ಥರ ಕಾಣುತ್ತೆ ಮುಂದ್ಗಡೆಯಿಂದ. ನೋಡಿ, ಇದನ್ನು ನಾವು ಸೆಕೆಂಡ್ ಸ್ಟೆಪ್ ಅಂದರೆ ಫಸ್ಟ್ ಬೇಸ್ ಲೈನ್ ಹಾಕಿಬಿಟ್ಟು ಸೆಕೆಂಡ್ ಸ್ಟೆಪ್ ಇದನ್ನು ಹಾಕ್ತಿದ್ವಿ. ಬಟ್ ಏನಿಲ್ಲ, ಒಂದೇ ಸಿಂಗಲ್ ಸ್ಟೆಪ್ನಲ್ಲಿ ಕಂಪ್ಲೀಟ್ ಆಯಿತು. ಇವಾಗ ಏನು ಮಾಡಬೇಕು ಅಂದರೆ, ಇಲ್ಲಿ ಲಾಕ್ ಆಯ್ತಲ್ಲ, ಇವಾಗ ನೆಕ್ಸ್ಟ್ ಈ 5 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಒಳಗಡೆಗೆ ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ತಿರುಗಿಸ್ಕೊತೀನಿ. ತಿರುಗಿಸ್ಕೊಂಡ್ಮೇಲೆ ಈಗ ನೋಡಿ, ಇಲ್ಲಿ ಹೋಲ್ಗಳು ಕಾಣ್ತಾ ಇದೆಯಲ್ಲ, ಈ ಹೋಲ್ಗಳ ಮೇಲೆ ನಾವಿವಾಗ ಒಂದು ಬೀಡನ್ನ ಪೋಣಿಸ್ಕೊಂಡು ಸ್ವಲ್ಪ ದಾರ ಮೇಲೆತ್ಕೊಂಡು ಒಂದು ಬೀಡನ್ನ ಪೋಣಿಸ್ಕೊಳ್ತೀನಿ. ಇದು 1 mm ಬೀಡು ಪೋಣಿಸ್ಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಏನು ಫಸ್ಟ್ನೇ ಕಂಬದ ಮೇಲೆ ಹೋಲ್ ಇದೆಯಲ್ಲ, ಆ ಹೋಲ್ನಲ್ಲಿ ಹೋಗಿ ದಾರ ತಂದುಬಿಟ್ಟು 2ರಿಂದ 1, 2ರಿಂದ 1 ಕಂಬ ಹಾಕ್ತಾಯಿದ್ದೀನಿ. ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ದಾರ ಮೇಲೆತ್ಕೋಬೇಕು, ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಮತ್ತು ನೆಕ್ಸ್ಟ್ ಹೋಲ್ ಕಂಬದ ಮೇಲೆ ಮತ್ತು ಸೂಜಿ ತೂರಿಸಿ ದಾರ ತಂದುಬಿಟ್ಟು ಕಂಬನ ಹಾಕಬೇಕು. ಇದನ್ನು ಥರ್ಡ್ ಸ್ಟೆಪ್ನಲ್ಲಿ ನಾವು ಹಾಕ್ತಿದ್ವಿ. ಫಸ್ಟಿಗೆ ಬೇಸ್ ಲೈನು, ಸೆಕೆಂಡ್ ಆರ್ಚು, 14 ಕಂಬ ಹಾಕಿಬಿಟ್ಟು ಮತ್ತೆ ಫಸ್ಟಿಂದ ಶುರು ಮಾಡಿಕೊಂಡು ಮತ್ತು ಈ ಥರ ಬೀಡ್ಸ್ಗಳನ್ನ ಹಾಕ್ಕೊಂಡು ನಾವು ಡಿಸೈನ್ ಮಾಡ್ತಾಯಿದ್ವಿ. ಅಲ್ಲಿಗೆ 3 ಸ್ಟೆಪ್ನಲ್ಲೇ ಆಗೋಗ್ಬಿಡ್ತಿತ್ತು. ಬಟ್ ಏನಂದರೆ, ಇದು ಒಂದೇ ಸಿಂಗಲ್ ಸ್ಟೆಪ್ನಲ್ಲೇ ನೀವೇನಿಲ್ಲ ಬಟ್ಟೆ ಟರ್ನ್ ಮಾಡಿಕೊಂಡು ಹಾಕೋದ್ರಿಂದ ಕ್ಲೀನಾಗಿ ಕೌಂಟ್ ಮಾಡ್ಕೊಂಡು ಹಾಕ್ಕೊಂಡ್ಬಿಟ್ರೆ ನೀವು ಸಿಂಗಲ್ ಸ್ಟೆಪ್ನಲ್ಲಿ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ನಾನು ತೋರಿಸ್ತೀನಿ. ಅಂದರೆ ಇವಾಗ ಏನಾದರೂ 2 ಕಲರ್ ಇತ್ತು ಸ್ಯಾರಿಯಲ್ಲಿ ಅಂದಾಗ ನೀವು 2 ಸ್ಟೆಪ್ಪು 3 ಸ್ಟೆಪ್ ಹಾಕ್ಕೊಳ್ಳೇಬೇಕಾಗುತ್ತೆ. ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದಾಗ
ಇವಾಗ ಸಿಂಗಲ್ ಕಲರ್ ಇದ್ದಾಗ ನೀವು ಎರಡೇ ಕಲರ್ ಇದ್ದಾಗ ಬ್ಲೌಸಿನಲ್ಲಿ ಕಲರ್ನ ಇವಾಗ ಎರಡೇ ಇತ್ತು ಅಂದರೆ ಒಂದು ಪಿಂಕು ಮತ್ತು ಗ್ರೀನ್ ಇತ್ತಂದರೆ ಪಿಂಕ್ ಬಾರ್ಡರ್ ಇತ್ತಂದರೆ ಪಿಂಕ್ನಲ್ಲಿ ಒಂದೇ ಸ್ಟೆಪ್ನಲ್ಲಿ ಹಾಕ್ಕೊಂಡು ಗ್ರೀನ್ ಕಲರ್ನಲ್ಲಿ ಕುಚ್ಚು ಕಟ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ಈ ಥರ ಡಿಸೈನ್ ನಾನು ತೋರಿಸ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ನಲ್ಲಿ ಇದನ್ನು ಫುಲ್ಲು ಕಂಪ್ಲೀಟ್ ಮಾಡ್ತೀನಿ ನೋಡಿ. ಫುಲ್ ಕಂಪ್ಲೀಟ್ ಆಯಿತು. ಎಲ್ಲೂ ಸಹ ನಿಮಗೆ ಫೋಲ್ಡ್ ಆಗಿರೋದು ಕಾಣಲ್ಲ, ಏನಿಲ್ಲ. ಟೋಟಲಾಗಿ 13 ಕಂಬ ಹಾಕಿಬಿಟ್ಟು 13 ಬೀಡ್ಸ್ ಹಾಕಿ ಇವಾಗ 14ನೇದು ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿಗೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ 5 ಚೈನಿಗೆ ಲಾಕ್ ಮಾಡಿದ್ಮೇಲೆ ಕಂಬ ಹಾಕಿದ್ನಲ್ಲ, ಅದಕ್ಕೆ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಲಾಸ್ಟಿಗೆ ಒಂದು ಬೀಡನ್ನ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ 14ನೇ ಕಂಬ ಇಲ್ಲಿ ನೋಡಿ, 14ನೇ ಕಂಬದ ಮೇಲೆ ನಾನಿವಾಗ ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡೋಗಿ ಕಂಬ ಹಾಕಿದೆ. ಕಂಬ ಹಾಕಿದ್ಮೇಲೆ ಇಲ್ಲಿ ಲಾಕ್ ಇದೆಯಲ್ಲ, 5 ಚೈನಿಂದ ಲಾಕ್ ಕಾಣ್ತಿದೆಯಲ್ಲ, ಆ ಲಾಕ್ ಒಳಗಡೆಗೆ ಸೂಜಿ ತೂರುತ್ತೆ ಆರಾಮಾಗಿ. ಅದ್ರ ಒಳಗಡೆ ಸೂಜಿನ ತೂರಿಸ್ಬಿಟ್ಟು ದಾರ ತಂದುಬಿಟ್ಟು ಈ ಆರ್ಚ್ನ ಕಂಪ್ಲೀಟ್ ಮಾಡಬೇಕು ನೋಡಿ. ಎಲ್ಲೂ ಸಹ ಫೋಲ್ಡ್ ಇಲ್ಲ, ಎಲ್ಲೂ ಸಹ ನಿಮಗೂ ಫಿನಿಶಿಂಗ್ ನೀಟಾಗಿ ಬಂದಿಲ್ಲ ಅಂತ ಇಲ್ಲ, ಫುಲ್ಲು ನೀಟಾಗಿ ಬರುತ್ತೆ. ನಮಗೆ ಒಂದೇ ಸ್ಟೆಪ್ನಲ್ಲಿ ಒಂದು ಆರ್ಚು 14 ಸರಿ ಮತ್ತು 14 ಬೀಡ್ಸು ಪ್ಲಸ್ ಬೇಸ್ ಲೈನು ಫುಲ್ಲು ಕಂಪ್ಲೀಟ್ ಒಂದೇ ಸ್ಟೆಪ್ನಲ್ಲಿ ಕಂಪ್ಲೀಟ್ ಆಯಿತು ನೋಡಿ. ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು 14 ಕಂಬ ಹಾಕಬೇಕು. ಹಾಕಿಬಿಟ್ಟು 5 ಚೈನ್ ಇರೋ ಕಡೆ ಲಾಕ್ ಮಾಡಿಬಿಟ್ಟು ಮತ್ತು ಅದ್ರ ಪಕ್ಕ 5 ಚೈನ್ ಮತ್ತೆ ಲಾಕ್ ಇತ್ತಲ್ಲ ಅದ್ರ ಮೇಲೆ ಇನ್ನೊಂದು ಸರಿ ಲಾಕ್ ಮಾಡಬೇಕು. ಇದ್ರ ಮೇಲೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ಒಂದು ಬೀಡನ್ನ ಆ್ಯಡ್ ಮಾಡಿ ಫಸ್ಟ್ನೇ ಕಂಬದ ಮೇಲೆ ಹೋಲ್ ಇರುತ್ತಲ್ಲ, ಆ ಹೋಲ್ ಮೇಲೆ ಒಂದು ಕಂಬ ಹಾಕಬೇಕು. ಮತ್ತೊಂದು ಬೀಡ್ ಹಾಕಬೇಕು, ಒಂದು ಕಂಬ ಹಾಕಬೇಕು, ಒಂದು ಬೀಡು ಒಂದು ಕಂಬ. ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಬಂದು ಲಾಸ್ಟ್ ಕಂಬನೂ ಅದನ್ನೇ ಥರ ಕಂಪ್ಲೀಟ್ ಮಾಡಿ 5 ಚೈನ್ದು ಏನು ಲಾಕ್ ಇದೆಯಲ್ಲ ಆ ಲಾಕ್ ಒಳಗಡೆ ಈ ಆರ್ಚ್ನ ಲಾಕ್ ಮಾಡಬೇಕು. ಫುಲ್ಲು ನೀಟಾಗಿ ಅರ್ಥ ಆಗೋ ಥರ ಹೇಳಿದ್ದೀನಿ. ಬೇಕಂದರೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ನು ನೀವು ಹಾಕ್ಕೊಂಡು ನೆಕ್ಸ್ಟ್ 5 ಚೈನ್ ಹಾಕ್ಕೋಬೋದು, ಬಟ್ ನೆಸಸರಿ ಇಲ್ಲ. ನೋಡಿ ನಿಮಗೆ ಹಾಗೆಯೇ ನೀಟ್ ಫಿನಿಶಿಂಗ್ ಕಾಣುತ್ತೆ. ನಾನು ತೋರಿಸ್ತೀನಿ. ಇವಾಗ 5 ಚೈನ್ ಹಾಕಿ ಮತ್ತೆ ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತೆ 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಲಾಕ್ ಹಾಕಿದ ನೋಡಿ ಒಂದೇ ಸ್ಟೆಪ್ನಲ್ಲಿ ಈ ಥರ 5 ಚೈನ್ ಇಲ್ಲಿ ಕುಚ್ಚು ಬರುತ್ತೆ. ಇವಾಗ ಇಲ್ಲಿ ಆರ್ಚಿಗೆ ಬರೋದಕ್ಕೋಸ್ಕರ ನಾವು ಹಾಕ್ಕೊಳ್ತಾ ಇರೋದು ಈ 5 ಚೈನ್ನ ಮತ್ತು ಒಂದು ಬೀಡನ್ನ ಹಾಕ್ಕೋಬೇಕು, ಲಾಕ್ ಮಾಡ್ಕೋಬೇಕು. ನಾನು ತುಂಬ ನೀಟಾಗಿ ಹೇಳ್ತಾ ಇದ್ದೀನಿ, ನೀಟಾಗಿ ಅರ್ಥ ಆಗುತ್ತೆ. ನೀವು ವಿಡಿಯೋಸ್ ನೋಡ್ತಾ ಇದ್ರೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಅದೇ ಥರ ನಾನು ಯಾವ ಥರ ತೋರಿಸಿದ್ದೀನಲ್ಲ ಅದೇ ಥರ ಮಾಡ್ಕೊಂಡೋಗಿ. ಒಂದು ಸ್ವಲ್ಪನೂ ನಿಮಗೇನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಹಾಗೆ ಇದು ಸಿಂಗಲ್ ಸ್ಟೆಪ್ನಲ್ಲಿ ಹಾಕಿದ್ದಾರೆ ಅನ್ನೋದೇ ಯಾರಿಗಾದರೂ ಡೌಟ್ ಬರುತ್ತೆ, ಅಷ್ಟು ನೀಟಾಗಿ ಬರುತ್ತೆ ಇದು. ಮತ್ತು 5 ಚೈನ್ ಹಾಕಿ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಇವಾಗ 5 ಚೈನ್ ಒಳಗಡೆಗೆ ನೋಡಿ, ಇದೇನು ರಿಂಗ್ನ ಟರ್ನ್ ಮಾಡಬೇಡಿ, ಹಾಗೆ ಇರಲಿ. 5 ಚೈನ್ ಒಳಗಡೆ ಒಂದು ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು ತುಂಬ ಲೆಂತಿಯಾಗಿ ಎಳೆಯೋದಕ್ಕೆ ಹೋಗಬೇಡಿ, ಏನು ಬೇಡ. ಸ್ಮೂತಾಗಿ ನೀಟಾಗಿ ಚಿಕ್ಕ ಸೈಜೇ ಬರಲಿ, ನೀಟಾಗಿ ಕಂಬಗಳನ್ನ ಹಾಕಬೇಕು. ಇಲ್ಲಿ ಟೋಟಲಾಗಿ ನಾನು 14 ಕಂಬಗಳನ್ನ ಹಾಕ್ತೀನಿ. ನೀವು ಬೇಕಂದರೆ ಕಮ್ಮಿ ಮಾಡ್ಕೊತೀನಿ ಅಂದರೆ 12 ಹಾಕ್ಕೋಬೋದು, 13 ಕಂಬನಾದರೂ ಹಾಕ್ಕೋಬೋದು, ಅಂತ ಏನು ವೇರಿಯೇಷನ್ ಆಗಲ್ಲ. ಬಟ್ 14 ಕಂಬ ಆಗಿರೋದ್ರಿಂದ ತುಂಬ ಬ್ರಾಡಾಗಿರುತ್ತೆ, ಆಮೇಲೆ ಬೀಡ್ಸ್ ತುಂಬ ಜಾಸ್ತಿನೂ ಬರುತ್ತೆ. 14 ಕಂಬ ಆದಮೇಲೆ ಈ 5 ಚೈನ್ ಒಳಗಡೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ 5 ಚೈನ್ ಒಂದು ಲಾಕ್ ಇದೆಯಲ್ಲ ಇಲ್ಲಿ, ಈ ಲಾಕ್ ಒಳಗಡೆ ಮತ್ತೊಂದು ಸರಿ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಇವಾಗ 14 ಕಂಬದ ಮೇಲೆ ಹೋಲ್ ಕಾಣ್ತಾ ಇದೆಯಲ್ಲ, ನೀಟಾಗಿ ಕಾಣುತ್ತೆ. ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಬೇಕು. ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ನೋಡಿ, ಫಸ್ಟ್ನೇ ಕಂಬದ ಮೇಲೆ ಹೋಲ್ ಕಾಣ್ತಿದೆಯಲ್ಲ, ಆ ಹೋಲ್ ಮೇಲೆ ನಾವಿವಾಗ ಕಂಬನ ಹಾಕಬೇಕಂದ್ರೆ ಡಬಲ್ ಕ್ರೋಶೆಟ್ನ ಹಾಕಬೇಕು. 2ರಿಂದ 1, 2ರಿಂದ 1, 2ರಿಂದ 1 ನೋಡಿ. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ತೊಗೋಬೇಕು. ಇದೇ ಥರನೇ 2ರಿಂದ 1, 2ರಿಂದ 1 ಇಲ್ಲಿನೂ ಸಹ ಟೋಟಲಾಗಿ 14 ಕಂಬಗಳು ಬರುತ್ತೆ. ನೀಟಾಗಿ ಎಲ್ಲ ಒಂದೊಂದು ಹೋಲ್ ಮೇಲೂ ಕರೆಕ್ಟಾಗಿ ನಾವು ಹಾಕ್ಕೊಂಡೋದ್ರೆ ಕರೆಕ್ಟ್ 14 ಕಂಬಗಳು ಬರುತ್ತೆ.
ನೀವು 13 ಕಂಬ ಹಾಕಿದರೆ 13 ಬರುತ್ತೆ. ಈ ಥರನೇ ಇದೇ ಥರ ನಾನು ಫುಲ್ ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಪ್ರತಿಯೊಂದು ಹೋಲ್ ಮೇಲೆ ನಾನು ಕಂಬಗಳನ್ನ ಹಾಕ್ಕೊಂಡೋಗಿ ಲಾಸ್ಟ್ನೇ ಕಂಬದ ಮೇಲೂ ಒಂದು ಬೀಡ್ ಹಾಕಿ ಲಾಕ್ ಮಾಡಿದ ಮೇಲೆ ಡೈರೆಕ್ಟಾಗಿ ಎಲ್ಲಿಗೆ ಲಾಕ್ ಮಾಡಬೇಕಂತ ತೋರಿಸ್ತೀನಿ. ನೋಡಿ, 14ನೇ ಕಂಬ ನಾನು ಮತ್ತೆ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 14ನೇ ಕಂಬದ ಮೇಲೆ ಈ 14ನೇದು ಏನು ಬೀಡ್ಸ್ನ ಪೋಣಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಡಬಲ್ ಕ್ರೋಶೆಟ್ ಹಾಕಿಬಿಟ್ಟು ಕಂಪ್ಲೀಟ್ ಮಾಡಿಬಿಟ್ಟು ಈಗ 5 ಚೈನ್ ಇದೆಯಲ್ಲ ಇಲ್ಲಿ ಅದ್ರ ಲಾಕ್ ಇತ್ತಲ್ಲ ಆ ಲಾಕ್ ಒಳಗಡೆ ಹೋಗಬೇಕು. ಸೂಜಿ ತೂಸಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ನೋಡಿ ಎಷ್ಟು ನೀಟಾಗಿ ಕೂತ್ಕೊಂಡಿದೆ ಅಂತ. ಇದು ಯಾರಿಗೂ ಅನ್ಸೋದಿಲ್ಲ, 2 ಸ್ಟೆಪ್ನಲ್ಲಿ 3 ಸ್ಟೆಪ್ನಲ್ಲಿ ಹಾಕಿದ್ದಾರೆ ಅನ್ಕೋಬೋದು, ಬಟ್ ಸಿಂಗಲ್ ಸ್ಟೆಪ್ನಲ್ಲೇ ಹಾಕ್ಬೋದು. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಮತ್ತು ನಾನು ಇಲ್ಲಿ 5 ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿ 2 ಚೈನ್ ಎಕ್ಸ್ಟ್ರಾ ಹಾಕಿಬಿಟ್ಟು ದಾರನ ಕಟ್ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಆ ದಾರನ ನೀವು ಕುಚ್ಚು ಕಟ್ಟುವಾಗ ಜೊತೆಗೆ ಸೇರಿಸ್ಕೊಂಡು ಕಟ್ಟಿ, ಇಲ್ಲಾಂದರೆ ಫ್ಯಾಬ್ರಿಕ್ ಗ್ಲೂ ಹಾಕಿಬಿಟ್ಟು ಬ್ಯಾಕ್ ಸೈಡು ಗಮ್ ಹಾಕಿ ಅಂಟಿಸ್ಕೋಬೇಕು ಅಷ್ಟೇ. ಕಂಪ್ಲೀಟಾಗಿ ಈ ಡಿಸೈನು ಈ ಥರ ಆಗಿದೆ. ನೋಡ್ಬೋದು ನೀವು ಎಷ್ಟು ಸ್ಟಿಫ್ ಆಗಿದೆ ಅಂತ, ಎಲ್ಲೂ ಬೆಂಡಾಗೋ ಅಂತ ಇದನ್ನೇ ಇಲ್ಲ, ಎಷ್ಟು ನೀಟಾಗಿ ಕೂತ್ಕೊಂಡಿರುತ್ತೆ. ಆರ್ಚು ಮತ್ತು ಬ್ರಾಡಾಗಿದೆ, ಆರ್ಚೂ ಸಹ ದೊಡ್ಡದಾಗಿದೆ. ಇಲ್ಲಿ ನಾನು 157 ದಾರ ತೊಗೊಂಡು ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ, ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸೀರೆಗಳಿಗೆ ನೀವೇ ಹಾಕ್ಕೊಂಡ್ರೆ ತುಂಬ ಈಸಿಯಾಗಿ ಹಾಕ್ಕೋಬೋದು ಈ ಡಿಸೈನ್ನ. ಏನಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಫ್ರೀ ಟೈಮ್ನಲ್ಲೇ ಹಾಕ್ಕೊಂಡು ನಿಮ್ಮ ಸ್ಯಾರಿಗೆ ನೀವೇ ಕುಚ್ಚು ಹಾಕ್ಕೋಬೋದು. ಇದಕ್ಕೆ ನೀವು ಬೇರೆಯವ್ರಿಗೆ ಹಾಕ್ಕೊಡ್ತೀನಿ ಅಂತ ಚಾರ್ಜ್ ಬಂದರೆ ನೀವು 450ಇಂದ 550ವರೆಗೂ ಚಾರ್ಜ್ ಮಾಡ್ಬೋದು. ಈ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.